ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮೈಸೂರಿಗೆ ಹೊರಟಿದ್ವಿ. ಸೊ ನಮ್ಮ ಮೈಸೂರಿಂದ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನಿಮಗೆ ಚಾಮುಂಡೇಶ್ವರಿ ದರ್ಶನ ಮಾಡಿಸೋಣ ಅಂತ ಹೊರಟಿದ್ವಿ. ನಾವು ಬೆಳಿಗ್ಗೆ ಬ್ಯಾಂಗ್ಳೂರಿಂದ ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಹೊರಟ್ವಿ. ಸೊ ಬೆಳಿಗ್ಗೆ ಹೊರಟಾಗ ಆಲ್ಮೋಸ್ಟ್ 7 o'clock ಆಗಿತ್ತು. ನಾನು ಬನ್ನಿಗಿಡ ಪೂಜೆ ಎಲ್ಲ ಹಿಡಿದಿದ್ದೆ. ಸೊ ಪೂಜೆ ಮುಗಿಸ್ಕೊಂಡು ನಾನು 7 ಗಂಟೆಗೆಲ್ಲ ಹೊರಟ್ವಿ. ನಾವು ಅಲ್ಲಿ ರೀಚ್ ಆಗಿದ್ದು 9:30ಗೆ ರೀಚ್ ಆದ್ವಿ. ಬಸ್ ಇಳಿದ್ಮೇಲೆ ಸ್ವಲ್ಪ ದೂರ ಸಿಟಿ ಬಸ್ಗೆ ಹೋಗೋ ರೂಟಲ್ಲಿ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕಾಗುತ್ತೆ. ಆಲ್ಮೋಸ್ಟ್ ಲೈಟಿಂಗ್ಸ್ ಎಲ್ಲ ಆಗಿ ಚೆನ್ನಾಗಿ ರೆಡಿಯಾಗಿತ್ತು. ನೈಟ್ ನೋಡಬೇಕು, ತುಂಬ ಚೆನ್ನಾಗಿರುತ್ತೆ. ಬಟ್ ನೈಟ್ ನಾವು ಸ್ವಲ್ಪ ಬೇಗ ಹೊರಟ್ವಿ. ಲೈಟ್ಸಿಂಗ್ ನೋಡಲಿಲ್ಲ. ಅಂದರೆ ನಮಗೆ ಇದರಲ್ಲಿ ಲೈಟ್ಸಿಂಗ್ ಎಲ್ಲ ಕ್ಲೋಸ್ ಮಾಡಿದ್ರು ಅರಮನೆಯಲ್ಲಿ. ಅಂದರೆ ದುರ್ಗಾಷ್ಟಮಿ ದಿವಸ ಹೋಗಿದ್ವಿ. ಸೊ ಮಂಗಳವಾರ ಹೋಗಿರೋದ್ರಿಂದ ಲೈಟಿಂಗ್ ಅವತ್ತೇ ಕ್ಲೋಸ್ ಮಾಡಿದ್ರು. ಇಲ್ಲಿ ಆಲ್ಮೋಸ್ಟ್ ಯಾರ್ಯಾರು ತಿಂಡಿ ತಿಂದಿರ್ತೀರ ಈ ಪ್ಲೇಸ್ ಗೊತ್ತಿರ್ತೈತೆ. ಸೊ ನಾವು ಬೆಳಗ್ಗೆನೇ ಹೊರಟಾಗ ಇಲ್ಲಿ ಇದೇ ಜಾಗದಲ್ಲಿ ತಿಂಡಿ ತಿನ್ಕೊಂಡು ಹೊರಟ್ವಿ. ಸಿಟಿ ಬಸ್ ಕಡೆ ಹೊರಟ್ವಿ. ನಾವು ಬೆಟ್ಟಕ್ಕೆ ಹೋಗ್ಬೇಕಿತ್ತಲ್ಲ. ಸೊ ಫಸ್ಟು ನಾವು ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಳ್ಳೋಣ, ಮಿಕ್ಕಿದ್ದೆಲ್ಲ ಆಮೇಲೆ ನೋಡೋಣ ಅಂದ್ಕೊಂಡು ಸಿಟಿ ಬಸ್ಗೆ ಹೋದ್ವಿ. ಆರಾಮ್ಸಾಗೆ ಹೋದ್ವಿ. ಏನು ಅಷ್ಟೊಂದು ಕ್ರೌಡ್ ಏನಿರಲಿಲ್ಲ. ಸೊ ನಾವು ಅಂದ್ಕೊಂಡ್ವಿ ದೇವಸ್ಥಾನದಲ್ಲಿ ಎಷ್ಟು ಕ್ರೌಡ್ ಇರುತ್ತೋ ಏನೋ, ದಸರಾ ಟೈಮಲ್ಲಿ ಬಂದಿರೋದ್ರಿಂದ ತುಂಬ ಕ್ರೌಡ್ ಇರುತ್ತೆ ಅಂದ್ಕೊಂಡ್ವಿ. ಅಷ್ಟೊಂದೇನು ಕ್ರೌಡ್ ಇರಲಿಲ್ಲ. ಆರಾಮ್ಸೆ ದರ್ಶನ ಎಲ್ಲ ಆಯಿತು, ಖುಷಿ ಆಯಿತು. ಹೋಗ್ತಾ ದಾರಿಲಿ ಹಣ್ಣುಕಾಯಿ ಅಲ್ಲೇ ಸಿಗುತ್ತೆ ನಿಮಗೆ ಟೆಂಪಲ್ ಮುಂದ್ಗಡೆ. ಹೋಗಿ ಎಲ್ಲೇ ತೊಗೊಂಡ್ವಿ. ಅಲ್ಲಿ ಇವಾಗ ಹಬ್ಬ ಸೀಸನ್ ಅಲ್ವಾ. ಸೊ 150 ಏನೋ ತೊಗೊಂಡ್ರು ನಮಗೆ ಅವರು. ಹಣ್ಣು 2 ಕಾಯಿ, ಬಾಳೆಹಣ್ಣು, 1 ಮೊಳ ಸೇವಂತಿಗೆ ಹೂವು ಮತ್ತು 1 ಲೋಟಸ್ ಇಟ್ಟಿದ್ರು. ಇವತ್ತು ದುರ್ಗಾಷ್ಟಮಿ ದಿವಸ ಏನಿದೆ ಲೋಟಸ್ ಅಂತ ದೇವರಿಗೆ 100 rupees ನಾವು ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ. ನನಗೆ ಕ್ಯೂ ಅಲ್ಲಿ ಹೋಗ್ತಾ ಇದ್ವಿ. ಅದೇ ಅಕ್ಕಪಕ್ಕದವ್ರು ಹೇಳಿದ್ರು ಇವತ್ತು ಚಾಮುಂಡೇಶ್ವರಿಗೆ ಲೋಟಸ್ಸೇ ಇಡಬೇಕು ಒಳ್ಳೆಯದು ಅಂತ ಹೇಳ್ತಾಯಿದ್ರು, ಇವತ್ತಿನ ದಿವಸ ಲೋಟಸ್ ಅಂತ. ಸೊ ನನಗೂ ಲೋಟಸ್ ಅಲ್ವಾ, ಖುಷಿ ಆಯಿತು. ಹಾಗೆ ಕ್ಯೂವಿಂದ ಹೋದ್ವಿ ನಾವು ಒಳಗಡೆ. ಆಲ್ಮೋಸ್ಟು 10:15 ಒಳಗಡೆ ಹೋದ್ವಿ. 11:15ಗೆಲ್ಲ ಆಚೆ ಬಂದುಬಿಟ್ಟು ನಾವು ಒಳಗಡೆ ಎಲ್ಲ ಏನು ಅಷ್ಟೊತ್ತೆಲ್ಲ ನಿಲ್ಲಲಿಕ್ಕೆ ಬಿಡಲ್ಲ ನಿಮಗೆ, ತುಂಬ ಕ್ರೌಡ್ ಆಗುತ್ತಲ್ಲ. ಸೊ ಇದು ಏನು ನೀವು ನೋಡ್ತಾ ಇದ್ದೀರಿ, ಇದು ದೇವಸ್ಥಾನದ ಒಳಗಡೆ ಆವರಣ ಇದು ಫುಲ್ಲು. ಸೊ ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡು ಇದು ಬ್ಯಾಕ್ ಸೈಡ್ದು. ಇಲ್ಲಿ ಎಲ್ಲ ಪೂಜೆನ ಇಲ್ಲೇ ನೀವು ಮಾಡಿಸ್ಬೋದು ಈ ಪ್ಲೇಸಲ್ಲಿ. ಒಳಗಡೆ ಏನು ಪೂಜೆ ಮಾಡಿಕೊಡಲ್ಲ, ಕಾಯ್ಬೇಕಾರೆ ಅಲ್ಲೇ ಒಡ್ಸ್ಕೋಬೋದು ನೀವು. ಆಚೆ ನಿಮಗೆ ದೇವಸ್ಥಾನದ ಬ್ಯಾಕ್ ಸೈಡಲ್ಲಿ ಪ್ರಸಾದ ಕೊಡ್ತಾರೆ. 100 rupees ಟಿಕೆಟಲ್ಲಿ ಒಬ್ಬರಿಗೆ 1 ಲಡ್ಡು ಫ್ರೀ ಕೊಡ್ತಾರೆ. ಸೊ ನಾವು ಪ್ರಸಾದ ಎಲ್ಲ ಆಚೆ ಅಲ್ಲೇ ತೊಗೊಂಡು ಎದುರುಗಡೆ ಆಚೆಯಲ್ಲಿ ದೇವಸ್ಥಾನದ ಆಪೋಸಿಟಲ್ಲಿ ಕರ್ಪೂರ ಮತ್ತು ಗಂಧಗಡ್ಡಿ ಅಲ್ಲೇ ಬೆಳಗಬೇಕು. ಒಳಗಡೆ ನಿಮಗೆ ಬೆಳಗೋಕ್ಕಾಗಲ್ಲ, ಆಚೆನೇ ಬೆಳಗ್ಕೋಬೋದು. ಅಲ್ಲೇ ನಾವು ಆಚೆ ಬೆಳಗ್ಬಿಟ್ಟು ಸೊ ಅಲ್ಲಿಂದ ಬಂದ್ವಿ. ಚಾಮುಂಡಿ ದರ್ಶನ ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡು ಅಲ್ಲಿಂದ ಮಹಿಷೇಶ್ವರ ಹತ್ರ ಸ್ಟ್ಯಾಚು ಹತ್ರ ಬಂದು ಅಲ್ಲಿಂದ ಇಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ತೆಕ್ಕೊಂಡು ಹಾಗೆ ನಂದಿ ಹತ್ರ ಹೋಗೋಣ ಡೌನಲ್ಲಿ. ಅಲ್ಲಿಂದ ಆ್ಯಕ್ಚುಲಿ ಹತ್ಕೊಂಬರೋಕ್ಕಾಗಲಿ ನಮಗೆ ಸಿಟಿ ಬಸ್ಸಿಗೆ ಬರೋದ್ರಿಂದ. ಸೊ ಅಲ್ಲಿಂದ ಸ್ಟಾಪು ಮೊದಲೆಲ್ಲ ಸ್ಟಾಪ್ ಇತ್ತು. ನಂದಿ ಹತ್ರ ಮೊದಲೆಲ್ಲ ಬಸ್ ಸ್ಟಾಪ್ ಇತ್ತಂತೆ, ಸ್ಟಾಪ್ ಕೊಡ್ತಾಯಿದ್ರಂತೆ. ಬಟ್ ಇವಾಗ ಅಲ್ಲಿ ಏನೋ ರಸ್ತೆ ಕುಸ್ತಿದೆ ಅಂತ. ಸೊ ಅದಕ್ಕೋಸ್ಕರ ಅಲ್ಲಿ ಸ್ಟಾಪ್ ಸಿಗಲಿಲ್ಲ. ನಾವು ಹಂಗೆ ಡೈರೆಕ್ಟಾಗಿ ಅಲ್ಲಿಂದ ಇಲ್ಲಾಂದ್ರೆ ಹತ್ಕೊಂಬರ್ಬೋದಿತ್ತು, ಚಾಮುಂಡೇಶ್ವರಿ ದರ್ಶನ ಮಾಡ್ಬೋದಿತ್ತು. ಸೊ ನಾವು ಹೋಗೋ ದಾರಿಲಿ ಇದು ಪಕ್ಷಿಗಳು ಕಂಡು ಟರ್ಕಿ ಅಂತ ಹೇಳಿ ನನ್ನ ಮಗ ಅದು ನೋಡಿ ಭಯ ಪಡ್ತಾ ಇದ್ದ. ಸೊ ಹಾಗೆ ಹೋಗ್ತಾ ನಮಗೆ ಅಲ್ಲಿ ಹೋಗ್ತಾ ನೀವು ನಂದಿಗೆ ಏನು ಹೋಗ್ತೀರಾ ಆ ಪ್ಲೇಸಲ್ಲಿ ಸ್ವಲ್ಪ ಒಂದು ಆಂಜನೇಯ ಬರುತ್ತೆ. ಸೊ ಆಂಜನೇಯಿಂದ ದರ್ಶನ ಮಾಡಿಕೊಂಡು ಅಲ್ಲಿಂದ ಕೈ ಮುಗಿದು ಹಂಗೆ ಡೌನಲ್ಲಿ ಹೋಗ್ತಾ ಅಲ್ಲಿ ಒಂದು ವ್ಯೂ ಸೂಪರಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಅಲ್ಲಿ ಆ ಪ್ಲೇಸ್ಗೆ ಹೋಗಿರ್ತೀರ, ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿರ್ತೀರ. ನಾವು ಸುಮಾರು ಹಿಂದೆ ಅಂದರೆ 6-7 ವರ್ಷ ಹಿಂದೆ ತುಂಬ ಹೋಗ್ತಾಯಿದ್ವಿ. ಮೊದಲು ಬ್ಯಾಂಗ್ಳೂರಲ್ಲೇ ನಾವು ಇದ್ವಲ್ಲ, ಫ್ಯಾಮಿಲಿ ಎಲ್ಲ. ಸೊ ನಾವು ನಮ್ಮೂರಿ ನೇಟಿವ್ ಪ್ಲೇಸಿಗೆ ಶಿಫ್ಟ್ ಆದಮೇಲೆ ಮೈಸೂರಿಗೆ ಬರೋದು ಕಡಿಮೆ ಆಗಿಬಿಟ್ಟಿತ್ತು. ಸೊ ಈ ಸರಿ ನಾವು ಹೋದ್ವಿ, ಚಾಮುಂಡಿ ತಾಯಿ ದರ್ಶನ ಮಾಡ್ಕೊಂಡ್ವಿ. ಇಲ್ಲಿ ಒಂದಿಷ್ಟು ಫೋಟೋಸ್ ಎಲ್ಲ ತೆಕ್ಕೊಂಡು ಖುಷಿಯಾಯಿತು. ಮೇಲಿಂದ ನೋಡೋಕೆ ನನ್ನ ಮಗ ಫುಲ್ ಖುಷಿಯಾಗ್ಬಿಟ್ಟು ವಾವ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದ್ಬಿಟ್ಟು ಫುಲ್ ಖುಷಿ ಆಗೋದ. ಸೊ ಹಂಗೆ ಡೌನಿಗೆ ಹೋದ್ವಿ. ಸೊ ನಂದಿ ಸಿಕ್ತು ನಮಗೆ ಡೌನಿಗೆ ಹೋಗ್ತಾ. ಹೋಗೋದೇನೋ ತುಂಬ ಖುಷಿಯಾಗಿ ಈಸಿಯಾಗಿ ಹೋದ್ವಿ. ಬರ್ತಾ ತುಂಬ ಬಿಸಿಲಾಗಿತ್ತಲ್ವ, ಸಿಕ್ಕಾಬಿಟ್ಟೆ ಸುಸ್ತಾಗೋಯ್ತು ನಮಗೆ. ಸುಸ್ತಾಗ್ತಿದೆ ಅಂದರೆ ಹತ್ತಕ್ಕೆ ಆಗ್ತಿಲ್ಲ ಸ್ಟೆಪ್ಸು, ಅಷ್ಟು ಸುಸ್ತಾಗೋಯ್ತು. ಯಪ್ಪ ಇಳಿಯೋದು ಈಜಿ, ಹತ್ತ ತುಂಬ ಕಷ್ಟ. ಅಂದರೆ ಮಾರ್ನಿಂಗೇ ಹೋದರೆ ಏನು ಅನಿಸಲ್ಲ, ಬಿಸಿಲಿಗೆ ತುಂಬ ಸುಸ್ತಾಗ್ತಿತ್ತು. ಮಧ್ಯೆ ಕೂತು ಬಂದ್ವಿ. ಹಾಗೆ ನಂದಿ ದರ್ಶನ ಮಾಡ್ಕೊಂಡು ಅಲ್ಲಿ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ನಮಸ್ಕಾರ ಮಾಡಿಕೊಂಡು ಒಂದು 5-10 ನಿಮಿಷ ಅಲ್ಲೇ ಕೂತ್ಕೊಂಡು ಬಂದ್ವಿ. ನಂದಿ ಆಪೋಸಿಟೇ ಕಲ್ಲಿನಿಂದ ವಿಗ್ರಹ ಅದೆಲ್ಲ ಮಾಡಿರ್ತಾರೆ. ನೀವು ಬೇಕಂದ್ರೆ ಅಲ್ಲಿ ಶಾಪ್ ಮಾಡ್ಬೋದು. ಅಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಡಿದ್ರು. ಪಡ್ನಂಚು ಈ ಥರ ಎಲ್ಲ ಇಟ್ಟಿದ್ರು ಅಲ್ಲಿ. ನನ್ನ ನೆಕ್ಸ್ಟ್ ವೀಡಿಯೋನ ಫ್ರೆಂಡ್ಸ್ ನಿಮಗೆ ಝೂ ವೀಡಿಯೋನ ನಾನು ಕಂಪ್ಲೀಟ್ ವೀಡಿಯೋ ಹಾಕ್ತೀನಿ, ನಂದು ಲಾಗ್ನ ಎಲ್ಲೆಲ್ಲಿ ಹೋದ್ವಿ ನೆಕ್ಸ್ಟು ಅಂತ. ನಮಗೆ ಲೈಟಿಂಗ್ ಒಂದು ಮಿಸ್ ಆಯಿತು. ನಮಗೆ ಆಲ್ಮೋಸ್ಟ್ ನೈಟೇ ಕ್ಲೋಸ್ ಮಾಡಿಬಿಟ್ಟಿದ್ರು. ದುರ್ಗಾಷ್ಟಮಿ ದಿವಸ ನೈಟು ನಮಗೆ ಅರಮನೆಯಲ್ಲಿ ಬಿಡಲಿಲ್ಲ. ಸೊ ಅದೊಂದು ಬೇಜಾರಾಯಿತು, ಲೈಟಿಂಗ್ ಇಲ್ಲ ಅಂತ ಹೇಳಿ ನೋಡಲಿಕ್ಕೆ. ಬಟ್ ಆಲ್ಮೋಸ್ಟ್ ಲೈಟಿಂಗ್ ನೋಡೋಕ್ಕೆ ತುಂಬ ದೂರಿಂದನೇ ಬರ್ತಾರೆ. ಸೊ ನಾವು ಅಂದ್ಕೊಂಡ್ವಿ ಲೈಟಿಂಗ್ ನೋಡಿಕೊಂಡು ರಿಟರ್ನ್ ಬೆಂಗಳೂರಿಗೆ ಹೋಗೋಣ ನೈಟ್ ಅಂದ್ಕೊಂಡ್ವಿ. ಬಟ್ ನಮ್ಗೆ ಲೈಟಿಂಗ್ ಇರಲಿಲ್ಲ. ಬಟ್ ಎಕ್ಸಿಬಿಷನ್ಗೆ ಹೋಗಿ ಬಂದ್ವಿ. ಅದ್ರ ನೆಕ್ಸ್ಟ್ ವೀಡಿಯೋ ನಿಮ್ಗೆ ಹಾಕ್ತೀನಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವತ್ತಿನ ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.